ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ 191ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಶ್ರೀ ಶಾರದಾಶ್ರಮದ ಅಂಗಸಂಸ್ಥೆಯಾದ ತ್ಯಾಗರಾಜನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರ ಹುಟ್ಟಿದ್ದೆ ವಾಲ್ಮೀಕಿ ನಗರದಲ್ಲಿ. ಶ್ರೀಮತಿ ಶೈಲಜಾ ರುದ್ರಮುನಿಯಪ್ಪ ಅವರ ಮನೆಯಲ್ಲಿ ಆರಂಭವಾದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರ, ಅವರ ಮನೆಯ ನಂತರ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಇಲ್ಲೇ ಮನೆ ಇದೆ, ಅವ್ರ ಮನೆಯಲ್ಲಿ 2 ವರ್ಷಗಳ ಕಾಲ ಪ್ರತಿ ಮಂಗಳವಾರ, ಮುಂಚೆ ಗುರುವಾರ ಮಾಡ್ತಾ ಇದ್ವಿ, ಮಂಗಳವಾರ ಅದು ಬಂತು, ಮತ್ತು ಮಂಗಳವಾರ 2 ವರ್ಷ ನಡೀತಾ ಬಂತು. ಅವರು ಮನೆಯನ್ನು ಸ್ಥಳಾಂತರ ಮಾಡಿದ್ದರಿಂದ ಅನಿವಾರ್ಯವಾಗಿ ಸತ್ಸಂಗ ಕೇಂದ್ರವನ್ನು ನಾವು ಲಯನ್ಸ್ ಕ್ಲಬ್ನ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸಕ್ಕೆ ವರ್ಗಾವಣೆ ಮಾಡಿದ್ವಿ. ಅಲ್ಲಿ ಶ್ರೀಮತಿ ಲಕ್ಷ್ಮೀದೇವಮ್ಮವರು ಮಾತಾಜಿಯವರು ಚಳ್ಳಕೆರೆಗೆ ಬಂದ 16 ವರ್ಷಗಳಿಂದ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಶ್ರೀಮತಿ ಲಕ್ಷ್ಮೀದೇವಮ್ಮ ಮತ್ತು ಶ್ರೀಮತಿ ರಂಗಮ್ಮ ಅವರು ಅವರ ವಿಶೇಷ ಭಕ್ತಿ ಶ್ರದ್ಧೆಯ ವ್ಯಾಕುಲತೆಯ ಮೊರೆಗೆ ಶ್ರೀರಾಮಕೃಷ್ಣರು ವಾಲ್ಮೀಕಿ ನಗರದಿಂದ ತ್ಯಾಗರಾಜ ನಗರಕ್ಕೆ ಹೋದರು. ಅಲ್ಲಿ ಶ್ರೀರಾಮಕೃಷ್ಣ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರವನ್ನು ಲಕ್ಷ್ಮೀದೇವಮ್ಮರ ಮನೆ ಮುಂದೆ ನಂಜಮ್ಮರ ಮನೆ ಇದೆ, ಅಲ್ಲಿ ಇವತ್ತಿಗೂ ಪ್ರತಿ ಮಂಗಳವಾರ 5 ಗಂಟೆಯಿಂದ 6:30ವರೆಗೂ ನನಗಂತೂ ತುಂಬ ಹಬ್ಬನೇ ಆಗಿರುತ್ತೆ. ಪ್ರತಿ ಮಂಗಳವಾರ ಬಂತಂದರೆ ಲಕ್ಷ್ಮೀದೇವಮ್ಮರ ಭಜನೆ, ಲಕ್ಷ್ಮೀದೇವಮ್ಮೊಟ್ಟಿಗೆ ಭಜನೆ ಮಾಡೋದು, ಅವರ ಅಲಂಕಾರ, ಆ ದಿವ್ಯತ್ರಯರೇ ಎಷ್ಟು ಭಾವಭರಿತರಾಗಿ ಎದ್ದಿರ್ತಾರೆ ಅಂತಂದರೆ ನೀವು ಅದು ಪ್ರತಿ ಮಂಗಳವಾರ ಬಂದು ಭಾವಿಸ್ಬೇಕು, ನೋಡಬೇಕು. ನಿಜವಾಗ್ಲೂ ತುಂಬ ಅದ್ಭುತವಾದ ದಿವ್ಯತೆಯನ್ನು ಲಕ್ಷ್ಮೀದೇವಮ್ಮವರು ಅಲ್ಲಿ ಹೊರಹೊಮ್ಮಿಸ್ತಾರೆ, ಅಂದರೆ ಶ್ರೀರಾಮಕೃಷ್ಣರ ಮೂಲಕ. ಹಾಗಾಗಿ ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿರ್ತಾರೆ. ಹಾಗಾಗಿ ಪ್ರತಿ ಮಂಗಳವಾರ ಸತ್ಸಂಗ ಅಲ್ಲಿ ನಡೀತಾ ಬರ್ತಾ ಇದೆ. ಇಂಥ ಸತ್ಸಂಗ ಕೇಂದ್ರ ಒಂದು ಮಾತು ಏನಂತಂದರೆ, ಆಶ್ರಮಕ್ಕೂ ಹೆಚ್ಚಾಗಿ ಸತ್ಸಂಗ ಕೇಂದ್ರನೇ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದು ಬಹಳ ದೊಡ್ಡ ಕೆಲಸ ಅಂತ ನಾನು ಭಾವಿಸ್ತೇನೆ. ಶಾರದಾಶ್ರಮನೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ. ಅದರೊಟ್ಟಿಗೆ ಇವತ್ತು ಶಾರದಾಶ್ರಮವನ್ನು ಮೀರಿಸಿ ನೆಡುವ ನಿಟ್ಟಿನಲ್ಲಿ ಸತ್ಸಂಗ ಕೇಂದ್ರ ಬೆಳೀತಾ ಇದೆ. ಅದಕ್ಕೆ ಸ್ವಾಮಿ ಪುರುಷೋತ್ತಮ ಮಾಡಿದ್ದೀನಿ